ನಮಸ್ಕಾರ ಸ್ನೇಹಿತರೆ, ನಾವು ವಾಸಿಸುತ್ತಿರುವ ಈ 21ನೇ ಶತಮಾನದಲ್ಲಿ ಮನುಷ್ಯ ಸಮುದ್ರದ ಅತ್ಯಂತ ಆಳವಾದ ಮರಿಯಾನಾ ಟ್ರೆಂಚ್ಗೂ ಹೋಗಿ ಬಂದಿದ್ದಾನೆ ಮತ್ತು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರುವ ಚಂದ್ರನ ಮೇಲೂ ಹೆಜ್ಜೆ ಇಟ್ಟಿದ್ದಾನೆ. ಆದರೆ ನಮ್ಮದೇ ಭೂಮಿಯ ಮೇಲೆ ನಾವೇ ಗಡಿಗಳನ್ನು ಎಳೆದುಕೊಂಡು ಇಲ್ಲಿಗೆ ಯಾರೂ ಹೋಗುವುದಿಲ್ಲ ಎಂದು ಬೋರ್ಡ್ ಹಾಕಿರುವ ಕೆಲವು ದ್ವೀಪಗಳಿವೆ. ಸರ್ಕಾರವು ಈ ದ್ವೀಪಗಳನ್ನು ಬ್ಯಾನ್ ಮಾಡಿರುವುದು ಕೇವಲ ಒಂದು ಕಾರಣಕ್ಕಲ್ಲ. ಕೆಲವು ದ್ವೀಪಗಳು ಮನುಷ್ಯನಿಗೆ ಅತ್ಯಂತ ಅಪಾಯಕಾರಿ ಎನ್ನುವ ಕಾರಣಕ್ಕೆ ನಿಷೇಧಿಸಲ್ಪಟ್ಟಿದ್ದರೆ, ಇನ್ನೂ ಕೆಲವು ದ್ವೀಪಗಳು ನಮ್ಮ ಮನುಷ್ಯರ ಕೆಟ್ಟ ಗುಣಗಳಿಂದ ರಕ್ಷಿಸಲು ಸರ್ಕಾರಗಳೇ ನಿಷೇಧಿಸಿವೆ. ಈ ವಿಡಿಯೋದಲ್ಲಿ ನಾವು ಕೇವಲ ದ್ವೀಪಗಳ ಹೆಸರು ಮಾತ್ರ ಹೇಳುವುದಿಲ್ಲ, ಬದಲಾಗಿ ಪ್ರತಿಯೊಂದು ದ್ವೀಪದ ಹಿಂದಿರುವ ರಕ್ತಸಿಕ್ತ ಇತಿಹಾಸ, ವಿಜ್ಞಾನ, ಡಾರ್ಕ್ ಟೂರಿಸಂ ಮತ್ತು ಮಾನವನ ಮನಃಶಾಸ್ತ್ರವನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ನಿಮ್ಮ ಗಮನ ಸಂಪೂರ್ಣವಾಗಿ ಈ ಕಥೆಯ ಮೇಲಿರಲಿ, ಏಕೆಂದರೆ ಈ 5 ದ್ವೀಪಗಳ ಹಿಂದಿರುವ ಸತ್ಯ ಯಾವುದೇ ಹಾಲಿವುಡ್ ಸಿನಿಮಾಗಳಿಗಿಂತ ಕಡಿಮೆ ಇಲ್ಲ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. 1. ನಾರ್ತ್ ಸೆಂಟಿನಲ್ ದ್ವೀಪ, ಇಂಡಿಯಾ. ನಮ್ಮ ಪಟ್ಟಿಯಲ್ಲಿರುವ ಮೊದಲ ದ್ವೀಪ ಇರುವುದು ಬೇರೆಲ್ಲೂ ಅಲ್ಲ, ನಮ್ಮದೇ ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ. ಈ ದ್ವೀಪದ ಸುತ್ತಲೂ 5 ನಾಟಿಕಲ್ ಮೈಲಿಗಳವರೆಗೂ ಯಾವುದೇ ಹಡಗು ಅಥವಾ ದೋಣಿ ಹೋಗುವುದನ್ನು ಭಾರತ ಸರ್ಕಾರ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಇಲ್ಲಿಗೆ ಹೋದವರು ಜೀವಂತವಾಗಿ ವಾಪಸ್ ಬಂದ ಉದಾಹರಣೆಗಳು ಬಹಳ ವಿರಳ. ಈ ದ್ವೀಪದಲ್ಲಿ ಸೆಂಟಿನೆಲೀಸ್ ಎಂಬ ಅತ್ಯಂತ ಪ್ರಾಚೀನ ಬುಡಕಟ್ಟು ಜನಾಂಗ ವಾಸಿಸುತ್ತಿದೆ. ಇವರು ಹೊರಗಿನ ಪ್ರಪಂಚದ ಸಂಪರ್ಕವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. 2018ರಲ್ಲಿ ಜಾನ್ ಅಲೆನ್ ಚೌ ಎಂಬ ಅಮೆರಿಕನ್ ಪ್ರಜೆ ಈ ಜನರಿಗೆ ಕ್ರಿಶ್ಚಿಯನ್ ಧರ್ಮವನ್ನು ಬೋಧಿಸುವ ಉದ್ದೇಶದಿಂದ ಕದ್ದು ಈ ದ್ವೀಪಕ್ಕೆ ಹೋಗಿದ್ದ. ಆದರೆ ದ್ವೀಪದ ದಡವನ್ನು ತಲುಪಿದ ತಕ್ಷಣವೇ ಸೆಂಟಿನೆಲೀಸ್ ಜನರು ಅವನ ಮೇಲೆ ಬಾಣಗಳ ಸುರಿಮಳೆಗೈದು ಅವನನ್ನು ಕೊಂದೇ ಬಿಟ್ಟರು. ಇಂದಿಗೂ ಅವನ ಮೃತದೇಹವನ್ನು ತರಲು ಭಾರತ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಈ ಜನರನ್ನು ಹೊರಗಿನ ಪ್ರಪಂಚದಿಂದ ದೂರವಿಟ್ಟಿರುವುದು ಕೇವಲ ಅವರ ಕೋಪದಿಂದಲ್ಲ, ಬದಲಾಗಿ ವಿಜ್ಞಾನದ ಒಂದು ಕಠೋರ ಸತ್ಯದಿಂದ. ಸುಮಾರು 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ವಲಸೆ ಬಂದವರೇ ಈ ಸೆಂಟಿನೆಲೀಸ್ ಜನರು ಎಂದು ಅಂದಾಜಿಸಲಾಗಿದೆ. ಅವರು ಅಂದಿನಿಂದ ಇಂದಿನವರೆಗೂ ಬೇಟೆಗಾರರಾಗಿಯೇ ಉಳಿದಿದ್ದಾರೆ. ಅವರಿಗೆ ಕೃಷಿ ಮಾಡುವುದು ಗೊತ್ತಿಲ್ಲ, ಬೆಂಕಿ ಹೊತ್ತಿಸುವುದು ಗೊತ್ತಿಲ್ಲದಿರಬಹುದು ಎನ್ನಲಾಗುತ್ತದೆ. ಇಲ್ಲಿ ಅತಿ ದೊಡ್ಡ ಅಪಾಯವಿರುವುದು ನಮಗಲ್ಲ, ಅವರಿಗೆ. ನಾವು ಅದೆಷ್ಟೋ ರೋಗಗಳು ಮತ್ತು ವೈರಸ್ಗಳನ್ನು ಎದುರಿಸಿ ನಮ್ಮ ದೇಹದಲ್ಲಿ ಆಂಟಿಬಾಡಿಗಳನ್ನು ಬೆಳೆಸಿಕೊಂಡಿದ್ದೇವೆ. ನಮಗೆ ಸಾಮಾನ್ಯ ನೆಗಡಿ, ಕೆಮ್ಮು ಅಥವಾ ಜ್ವರ ಬಂದರೆ ನಾವು ಸಾಯುವುದಿಲ್ಲ. ಆದರೆ ಸಾವಿರಾರು ವರ್ಷಗಳಿಂದ ಯಾವುದೇ ವೈರಸ್ಗಳಿಗೆ ಒಡ್ಡಿಕೊಳ್ಳದ ಸೆಂಟಿನೆಲೀಸ್ ಜನರು ನಮ್ಮ ದೇಹದಲ್ಲಿರುವ ಒಂದು ಸಣ್ಣ ಶೀತದ ವೈರಸ್ ತಗುಲಿದರೂ ಇಡೀ ದ್ವೀಪ ಜನಸಂಖ್ಯೆ ಸಂಪೂರ್ಣವಾಗಿ ನಾಶವಾಗಬಹುದು. 2004ರಲ್ಲಿ ಅತಿ ಭೀಕರ ಸುನಾಮಿ ಬಂದಾಗ ಇಡೀ ಅಂಡಮಾನ್ ಮುಳುಗಿ ಹೋಗಿತ್ತು. ಸೆಂಟಿನೆಲೀಸ್ ಜನರು ಬದುಕುಳಿದ್ದಾರೋ ಇಲ್ಲವೋ ಎಂದು ಚೆಕ್ ಮಾಡಲು ಭಾರತೀಯ ನೌಕಾಪಡೆಯು ಹೆಲಿಕಾಪ್ಟರ್ ಹೋದಾಗ ಒಬ್ಬ ಸೆಂಟಿನೆಲೀಸ್ ವ್ಯಕ್ತಿ ಸಮುದ್ರ ದಡದಲ್ಲಿ ನಿಂತು ಹೆಲಿಕಾಪ್ಟರ್ಗೆ ಬಾಣ ಬಿಡುತ್ತಿದ್ದ. ಅವರಿಗೆ ಪ್ರಕೃತಿಯಲ್ಲಾಗುವ ಬದಲಾವಣೆಗಳು ಮತ್ತು ಪ್ರಾಣಿಗಳ ವರ್ತನೆಯನ್ನು ಗ್ರಹಿಸುವ ಶಕ್ತಿ ಇದೆ. ಹಾಗಾಗಿ ಸುನಾಮಿ ಬರುವ ಮೊದಲೇ ಅವರು ಎತ್ತದ ಪ್ರದೇಶವನ್ನು ಹೋಗಿ ಬದುಕುಳಿದಿದ್ದರು. 2. ಇಲ್ಲಾ ಡಾ ಕ್ವಿಮಾಡೆ ಗ್ರ್ಯಾಂಡೆ, ಸ್ನೇಕ್ ಐಲ್ಯಾಂಡ್. ಬ್ರೆಜಿಲ್ನ ಸಾವೋ ಪಾಲೋ ಕರಾವಳಿಯಿಂದ ಸುಮಾರು 33 ಕಿಲೋಮೀಟರ್ ದೂರದಲ್ಲಿರುವ ಈ ದ್ವೀಪವನ್ನು ಪ್ರಪಂಚದ ಅತ್ಯಂತ ಮಾರಣಾಂತಿಕ ದ್ವೀಪ ಎಂದು ಕರೆಯಲಾಗುತ್ತದೆ. ಬ್ರೆಜಿಲ್ ನೌಕಾಪಡೆಯು ಇಲ್ಲಿಗೆ ಯಾವುದೇ ಸಾಮಾನ್ಯ ನಾಗರಿಕ ಭೇಟಿ ನೀಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಕೇವಲ ಬೆರಳೆಣಿಕೆಯಷ್ಟು ವಿಜ್ಞಾನಿಗಳಿಗೆ ಮಾತ್ರ, ಅದು ಕೂಡ ವೈದ್ಯರ ತಂಡದೊಂದಿಗೆ ಹೋಗಲು ಅನುಮತಿ ನೀಡಲಾಗುತ್ತದೆ. ದೂರದಿಂದ ನೋಡಲು ಅತಿ ಸುಂದರವಾಗಿ ಕಾಣುವ ಈ ದ್ವೀಪವನ್ನು ಸ್ನೇಕ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ, ಏಕೆಂದರೆ ಈ ದ್ವೀಪದ ಪ್ರತಿಯೊಂದು ಚದರ ಮೀಟರ್ ಜಾಗದಲ್ಲಿ 1 ರಿಂದ 5 ಅತ್ಯಂತ ವಿಷಕಾರಿ ಹಾವುಗಳು ವಾಸಿಸುತ್ತವೆ. ನೀವು ಈ ದ್ವೀಪದಲ್ಲಿ ಹೆಜ್ಜೆ ಇಟ್ಟರೆ ನಿಮ್ಮ ಪ್ರತಿ ಹೆಜ್ಜೆಯು ಕನಿಷ್ಠ ಒಂದಾದರೂ ಹಾವು ನಿಮ್ಮ ಕಾಲಿಗೆ ಸಿಗುವುದು ಖಂಡಿತ. ಇಲ್ಲಿ ವಾಸಿಸುವ ಗೋಲ್ಡನ್ ಲ್ಯಾನ್ಸೆಡ್ ವೈಪರ್ ಎಂಬ ಹಾವು ಪ್ರಪಂಚದಲ್ಲಿ ಬೇರೆಲ್ಲೂ ಕಂಡು ಬರುವುದಿಲ್ಲ. ಈ ದ್ವೀಪದಲ್ಲಿ ಇಷ್ಟು ಹಾವುಗಳು ಹೇಗೆ ಬಂದವು ಮತ್ತು ಅವುಗಳ ವಿಷ ಅಷ್ಟೊಂದು ಪ್ರಬಲವಾಗಿರುವುದೇಕೆ? ಇದರ ಹಿಂದೆ ಒಂದು ಅದ್ಭುತವಾದ ಎವಲ್ಯೂಷನ್ ಕಥೆ ಇದೆ. ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಹಿಮ ಕರಗಿ ಸಮುದ್ರದ ಮಟ್ಟ ಏರಿಕೆಯಾಯಿತು. ಆಗ ಭೂಮಿಯ ಒಂದು ಭಾಗ ಮುಖ್ಯ ಭೂಮಿಯಿಂದ ಬೇರ್ಪಟ್ಟು ದ್ವೀಪವಾಗಿ ಬದಲಾಯಿತು. ಆ ದ್ವೀಪದಲ್ಲಿ ಸಿಕ್ಕಿಬಿದ್ದ ಹಾವುಗಳಿಗೆ ಆಹಾರದ ಭಾರಿ ಕೊರತೆ ಎದುರಾಯಿತು, ಏಕೆಂದರೆ ದ್ವೀಪದಲ್ಲಿ ಇಲಿಗಳು ಅಥವಾ ಬೇರೆ ಯಾವುದೇ ಸಸ್ತನಿಗಳು ಇರಲಿಲ್ಲ. ಅವುಗಳ ಏಕೈಕ ಆಹಾರ ದ್ವೀಪಕ್ಕೆ ಹಾರಿ ಬರುತ್ತಿದ್ದ ವಲಸೆ ಹಕ್ಕಿಗಳು ಮಾತ್ರ. ಸಾಮಾನ್ಯವಾಗಿ ಒಂದು ಹಾವು ಹಕ್ಕಿಗೆ ಕಚ್ಚಿದರೆ ಹಕ್ಕಿ ತಕ್ಷಣ ಸಾಯುವುದಿಲ್ಲ, ಅದು ಹಾರಿ ಹೋಗಿ ದೂರದಲ್ಲಿ ಎಲ್ಲಿಯಾದರೂ ಬೀಳುತ್ತದೆ. ಆದರೆ ಒಂದು ಸಣ್ಣ ದ್ವೀಪದಲ್ಲಿ ಹಕ್ಕಿ ಹಾರಿ ಸಮುದ್ರದಲ್ಲಿ ಬಿದ್ದರೆ ಹಾವಿಗೆ ಆಹಾರ ಸಿಗುವುದಿಲ್ಲ. ಹಾಗಾಗಿ ಲಕ್ಷಾಂತರ ವರ್ಷಗಳ ವಿಕಸನ ಪ್ರಕ್ರಿಯೆಯಲ್ಲಿ ಈ ಹಾವುಗಳ ವಿಷ ಮುಖ್ಯ ಭೂಮಿಯಲ್ಲಿರುವ ಹಾವುಗಳಿಗಿಂತ 5 ಪಟ್ಟು ಹೆಚ್ಚು ಪ್ರಬಲವಾಗಿ ಬದಲಾಗಿದೆ. ಈ ಹಾವಿನ ವಿಷ ಎಷ್ಟೊಂದು ಭಯಾನಕವೆಂದರೆ ಅದು ಹಕ್ಕಿಗಳಿಗೆ ಕಚ್ಚಿದ ತಕ್ಷಣ ಹಕ್ಕಿ ಅಲ್ಲೇ ಹೆಪ್ಪುಗಟ್ಟಿ ಸಾಯುತ್ತದೆ. ಮನುಷ್ಯರಿಗೆ ಕಚ್ಚಿದರೆ ಕಚ್ಚಿದ ಜಾಗದ ಮಾಂಸವನ್ನು ಈ ವಿಷವು ಅಕ್ಷರಶಃ ಕರಗಿಸಿ ಬಿಡುತ್ತದೆ. ಪ್ರಕೃತಿ ತನ್ನ ಉಳಿವಿಗಾಗಿ ಜೀವಿಗಳನ್ನು ಹೇಗೆ ಅಪಾಯಕಾರಿಯಾಗಿ ಬದಲಾಯಿಸುತ್ತದೆ ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆ. 3. ಪೊವೆಗ್ಲಿಯಾ ಐಲ್ಯಾಂಡ್, ಇಟಲಿ.
ನಮ್ಮ ಮೂರನೇ ನಿಷೇಧಿತ ದ್ವೀಪ ಪ್ರಪಂಚದ ಅತ್ಯಂತ ಸುಂದರ ನಗರಗಳಲ್ಲಿ ಒಂದಾದ ಇಟಲಿಯ ವೆನಿಸ್ ನಗರದ ಸಮೀಪದಲ್ಲಿದೆ. ಸುಂದರವಾದ ವೆನಿಸ್ ನಗರಕ್ಕೆ ಪ್ರತಿದಿನ ಲಕ್ಷಾಂತರ ಪ್ರವಾಸಿಗರು ಬರುತ್ತಾರೆ. ಅದರಿಂದ ಕೇವಲ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಪೊವೆಗ್ಲಿಯಾ ದ್ವೀಪಕ್ಕೆ ಹೋಗಲು ಮಾತ್ರ ಇಟಲಿ ಸರ್ಕಾರ ಯಾರಿಗೂ ಬಿಡುವುದಿಲ್ಲ. ಇದನ್ನು ಪ್ರಪಂಚದ ಅತ್ಯಂತ ಭಯಾನಕ ಹಾಗೂ ದೆವ್ವದ ದ್ವೀಪಗಳು ಎಂದು ಕರೆಯುತ್ತಾರೆ. ಈ ದ್ವೀಪದ ಇತಿಹಾಸ ಸಂಪೂರ್ಣವಾಗಿ ರಕ್ತ ಮತ್ತು ಸಾವಿನಿಂದ ಕೂಡಿದೆ. 14ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಬುಬೋನಿಕ್ ಪ್ಲೇಗ್ ಎಂಬ ಭೀಕರ ಸಾಂಕ್ರಾಮಿಕ ರೋಗ ಹರಡಿತ್ತು. ಆಗ ವೆನಿಸ್ನ ಅಧಿಕಾರಿಗಳು ಪ್ಲೇಗ್ ರೋಗದ ಲಕ್ಷಣಗಳು ಕಂಡು ಬಂದ ಯಾವುದೇ ವ್ಯಕ್ತಿಯಾಗಿರಲಿ, ಆತ ಶ್ರೀಮಂತನಾಗಿರಲಿ ಬಡವನಾಗಿರಲಿ, ಎತ್ತಿಕೊಂಡು ಹೋಗಿ ಈ ಪೊವೆಗ್ಲಿಯಾ ದ್ವೀಪದಲ್ಲಿ ಎಸೆಯುತ್ತಿದ್ದರು. ನಾವು ಕೋವಿಡ್ ಸಮಯದಲ್ಲಿ 14 ದಿನಗಳ ಕ್ವಾರಂಟೈನ್ ಅನ್ನು ನೋಡಿದ್ದೇವೆ. ಆದರೆ ಪೊವೆಗ್ಲಿಯಾ ದ್ವೀಪವು ಇತಿಹಾಸದ ಅತಿದೊಡ್ಡ ಮತ್ತು ಕರಾಳ ಕ್ವಾರಂಟೈನ್ ಜೈಲಾಗಿತ್ತು. ರೋಗಿಗಳ ಸ್ಥಿತಿ ಎಷ್ಟೊಂದು ಚಿಂತಾಜನಕವಾಗಿತ್ತೆಂದರೆ ಯಾರು ಬದುಕುತ್ತಾರೋ ಯಾರು ಸಾಯುತ್ತಾರೋ ಎಂದು ನೋಡಲು ವೈದ್ಯರು ಇರಲಿಲ್ಲ. ದ್ವೀಪದಲ್ಲಿ ಹೆಣಗಳ ರಾಶಿ ಬೀಳತೊಡಗಿದವು. ಜಾಗ ಸಾಲದೇ ಇದ್ದಾಗ ಜೀವಂತ ಇರುವ ರೋಗಿಗಳು ಮತ್ತು ಹೆಣಗಳನ್ನು ಒಟ್ಟಿಗೆ ಸೇರಿಸಿ ಬೃಹತ್ ಬೆಂಕಿಯ ಕುಂಡದಲ್ಲಿ ಹಾಕಿ ಸುಟ್ಟು ಹಾಕುತ್ತಿದ್ದರು. ಅಂದಾಜಿನ ಪ್ರಕಾರ ಈ ದ್ವೀಪದಲ್ಲಿ 1,60,000ಕ್ಕೂ ಹೆಚ್ಚು ಜನರನ್ನು ಸುಡಲಾಗಿದೆ. ಇದರ ಜೊತೆಗೆ 1922ರಲ್ಲಿ ಈ ದ್ವೀಪದಲ್ಲಿ ಒಂದು ಮಾನಸಿಕ ಆಸ್ಪತ್ರೆಯನ್ನು ತೆರೆಯಲಾಯಿತು. ಆ ಆಸ್ಪತ್ರೆಯ ಮುಖ್ಯ ವೈದ್ಯನೊಬ್ಬ ಮಾನಸಿಕ ರೋಗಿಗಳ ಮೇಲೆ ಅತ್ಯಂತ ಕ್ರೂರವಾದ ಪ್ರಯೋಗಗಳನ್ನು ಮಾಡುತ್ತಿದ್ದ. ಅರಿವಳಿಕೆ ಇಲ್ಲದ ರೋಗಿಗಳೇ ತಲೆಬುಡಿಯನ್ನು ಕೊರೆಯುತ್ತಿದ್ದ. ಕೊನೆಗೊಂದು ದಿನ ಆ ವೈದ್ಯನೇ ದ್ವೀಪದ ಗಡಿಯಾರದ ಗೋಪುರದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡ. ಮಾನವನ ಇತಿಹಾಸದ ಇಷ್ಟೊಂದು ನೋವು, ಕಣ್ಣೀರು ಮತ್ತು ಸಾವುಗಳನ್ನು ಕಂಡಿರುವ ಈ ಜಾಗ ಇಟಲಿ ಸರ್ಕಾರ ಸಂಪೂರ್ಣವಾಗಿ ನಿರ್ಜನಗೊಳಿಸಿ ಯಾರಿಗೂ ಪ್ರವೇಶವಿಲ್ಲದಂತೆ ಬೀಗ ಜಡಿಯಿತು. ಇಂದು ನೀವು ಈ ದ್ವೀಪಕ್ಕೆ ಕಾಲಿಟ್ಟರೆ ಅಲ್ಲಿನ ಮಣ್ಣು ಅತ್ಯಂತ ಮೃದುವಾಗಿರುವುದನ್ನು ಗಮನಿಸಬಹುದು. ವಿಜ್ಞಾನಿಗಳ ಪ್ರಕಾರ ಈ ದ್ವೀಪದ ಮೇಲ್ಮೈ ಮಣ್ಣಿನ 50% ಭಾಗ ಕೇವಲ ಸುಟ್ಟು ಹೋದ ಮನುಷ್ಯರ ಬೂದಿ ಮತ್ತು ಮೂಳೆಗಳ ಪುಡಿಯಿಂದಲೇ ಮಾಡಲ್ಪಟ್ಟಿದೆ. 4. ಸರ್ಟೆಸ್ ದ್ವೀಪ, ಐಸ್ಲ್ಯಾಂಡ್. ನಾವು ಇದುವರೆಗೂ ಸಾವಿನ ದ್ವೀಪಗಳನ್ನು ನೋಡಿದ್ದೇವೆ. ಆದರೆ ಈ 4ನೇ ದ್ವೀಪ ಸಾವಿನದಲ್ಲ, ಬದಲಾಗಿ ಜೀವನ ಹುಟ್ಟುವ ದ್ವೀಪ. ಐಸ್ಲ್ಯಾಂಡ್ನ ಕರಾವಳಿಯಲ್ಲಿರುವ ಈ ಸರ್ಟೆ ದ್ವೀಪಕ್ಕೆ ಯುನೆಸ್ಕೋ ಮತ್ತು ಐಸ್ಲ್ಯಾಂಡ್ ಸರ್ಕಾರವು ಯಾರಿಗೂ ಪ್ರವೇಶ ನೀಡುವುದಿಲ್ಲ. ಕೇವಲ ಕೆಲವು ವಿಜ್ಞಾನಿಗಳಿಗೆ ಮಾತ್ರ ತಮ್ಮ ಬಟ್ಟೆಗಳನ್ನು ಸಂಪೂರ್ಣವಾಗಿ ಸ್ಟೆರಿಲೈಸ್ ಮಾಡಿಕೊಂಡು ನಂತರವೇ ಇಲ್ಲಿ ಹೋಗಲು ಅನುಮತಿ ಇದೆ. ಈ ದ್ವೀಪದ ಅತಿ ದೊಡ್ಡ ವಿಶೇಷ ಏನೆಂದರೆ 1963ರ ನವೆಂಬರ್ ತಿಂಗಳಿಗಿಂತ ಮೊದಲು ಪ್ರಪಂಚದ ನಕ್ಷೆಯಲ್ಲಿ ಈ ದ್ವೀಪದ ಅಸ್ತಿತ್ವವೇ ಇರಲಿಲ್ಲ. ಹೌದು, ಇದು ಕೇವಲ 60 ವರ್ಷಗಳ ಹಿಂದೆ ಹುಟ್ಟಿದ ಅತ್ಯಂತ ಕಿರಿಯ ದ್ವೀಪ. ಸಮುದ್ರದ ಅಡಿಯಲ್ಲಿ 130 ಮೀಟರ್ ಆಳದಲ್ಲಿ ಉಂಟಾದ ಬೃಹತ್ ಜ್ವಾಲಾಮುಖಿ ಸ್ಫೋಟಗೊಂಡು 3 ವರ್ಷಗಳ ಕಾಲ ನಿರಂತರ ಲಾವಾರಸ ಹೊರಬಂದು ಸಮುದ್ರದ ಮೇಲೆ ಒಂದು ಹೊಸ ಭೂಮಿಯ ಸೃಷ್ಟಿಯಾಯಿತು. ಅದಕ್ಕೆ ಐಸ್ಲ್ಯಾಂಡ್ನ ಬೆಂಕಿಯ ದೇವರಾದ ಸರ್ಟ್ನ ಹೆಸರಿಟ್ಟು ಸರ್ಸ್ಟೆ ಎಂದು ಕರೆಯಲಾಗುತ್ತದೆ. ಈ ದ್ವೀಪವನ್ನು ನಿಷೇಧಿಸಿರುವುದರ ಹಿಂದಿರುವ ವಿಜ್ಞಾನ ಅತ್ಯಂತ ಬೆರಗುಗೊಳಿಸುವಂಥದ್ದು. ಭೂಮಿಯ ಮೇಲೆ ಜೀವರಾಶಿ ಹೇಗೆ ಶುರುವಾಯಿತು? ಬರಿಯ ಕಲ್ಲು ಮತ್ತು ಲಾವಾರಸದಿಂದ ಕೂಡಿದ ಭೂಮಿ ಸುಂದರವಾದ ಹಸಿರು ಕಾಡುಗಳಾಗಿ ಹೇಗೆ ಬದಲಾಯಿತು? ಇದನ್ನು ಲೈವ್ ಆಗಿ ನೋಡಲು ವಿಜ್ಞಾನಿಗಳಿಗೆ ಸಿಕ್ಕಿರುವ ಪ್ರಕೃತಿಯ ಅತಿ ದೊಡ್ಡ ಲ್ಯಾಬೊರೇಟರಿ ಈ ದ್ವೀಪ. ಇದನ್ನು ಜೀವಶಾಸ್ತ್ರದಲ್ಲಿ ಪ್ರಾಥಮಿಕ ಅನುಕ್ರಮಣಿ ಎಂದು ಕರೆಯುತ್ತಾರೆ. ಜ್ವಾಲಾಮುಖಿಯಿಂದ ಸೃಷ್ಟಿಯಾದ ಬಂಜರು ಭೂಮಿಗೆ ಮನುಷ್ಯರು ಹಸ್ತಕ್ಷೇಪವಿಲ್ಲದೆ ಜೀವಿಗಳು ಹೇಗೆ ಬರುತ್ತವೆ ಎಂದು ವಿಜ್ಞಾನಿಗಳು ಕಾಯುತ್ತಾ ಕುಳಿತರು. ಮೊದಲು ಸಮುದ್ರದ ಅಲೆಗಳು ಕೆಲವು ಬೀಜಗಳನ್ನು ಕೊಚ್ಚಿಕೊಂಡು ಬಂದು ದಡಕ್ಕೆ ಸೇರಿಸಿದವು. ನಂತರ ಗಾಳಿಯ ಮೂಲಕ ಬೂಸ್ಟ್ ಬೆಳೆಯಲು ಶುರುವಾಯಿತು. ಆಮೇಲೆ ಸಮುದ್ರದ ಹಕ್ಕಿಗಳು ಆ ದ್ವೀಪದ ಮೇಲೆ ಕುಳಿತು ಇಕ್ಕೆ ಹಾಕಿದವು. ಈ ಇಕ್ಕೆಯಲ್ಲಿ ಕೆಲವು ಬೀಜಗಳಾಗಿದ್ದವು ಮತ್ತು ಅದು ಮಣ್ಣಿಗೆ ಗೊಬ್ಬರವಾಯಿತು. ಸಸ್ಯಗಳು ಬೆಳೆಯಲು ಶುರುವಾದ ತಕ್ಷಣ ಗಾಳಿಗೆ ಹಾರಿ ಬಂದ ಕೀಟಗಳು ಅಲ್ಲಿ ನೆಲೆಸಿದವು. ಕೇವಲ 60 ವರ್ಷಗಳಲ್ಲಿ ಶೂನ್ಯವಾಗಿದ್ದ ಜಾಗದಲ್ಲಿ ಇಂದು 70ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು, 100 ಕೀಟಗಳು ಮತ್ತು ಪಕ್ಷಿಗಳು ತಮ್ಮದೇ ಆದ ಒಂದು ಸಂಪೂರ್ಣ ಎಕೋಸಿಸ್ಟಮ್ ಅನ್ನು ಸೃಷ್ಟಿಸಿವೆ. ಮನುಷ್ಯನ ಹಸ್ತಕ್ಷೇಪ ಮಾಡದಿದ್ದರೆ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಹೇಗೆ ಜೀವ ಬೆಳೆಯುತ್ತದೆ ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿ. 5. ಗ್ರುಯಿನಾಡ್ ದ್ವೀಪ, ಸ್ಕಾಟ್ಲೆಂಡ್. ನಮ್ಮ ಪಟ್ಟಿಯ ಕೊನೆಯ ದ್ವೀಪ ಮನುಷ್ಯನ ವಿನಾಶಕಾರಿ ಬುದ್ಧಿಗೆ ಹಿಡಿದ ಕನ್ನಡಿಯಾಗಿದೆ. ಸ್ಕಾಟ್ಲೆಂಡ್ನ ವಾಯುವ್ಯ ಕರಾವಳಿಯಲ್ಲಿರುವ ಈ ಗ್ರುಯಿನಾಡ್ ದ್ವೀಪ ನೋಡಲು ಅತ್ಯಂತ ಸುಂದರವಾದ ಹಸಿರಿನಿಂದ ಕಂಗೊಳಿಸುವ ದ್ವೀಪ. ಆದರೆ ದಶಕಗಳ ಕಾಲ ಈ ದ್ವೀಪವನ್ನು ಮೃತ್ಯುವಿನ ದ್ವೀಪ ಎಂದೇ ಕರೆಯಲಾಗುತ್ತದೆ ಮತ್ತು ಇಲ್ಲಿಗೆ ಯಾರಿಗೂ ಪ್ರವೇಶವಿಲ್ಲ. 2ನೇ ಮಹಾಯುದ್ಧದ ಸಮಯ ಬ್ರಿಟಿಷ್ ಸರ್ಕಾರ ಜರ್ಮನಿಯ ಹಿಟ್ಲರ್ನ ಮೇಲೆ ದಾಳಿ ಮಾಡಲು ಒಂದು ಅತ್ಯಂತ ಭೀಕರವಾದ ಅಸ್ತ್ರ ಬೇಕಾಗಿತ್ತು. ಅದು ಬಾಂಬ್ ಆಗಿರಲಿಲ್ಲ, ಬದಲಾಗಿ ಕಣ್ಣಿಗೆ ಕಾಣದ ಜೈವಿಕ ಅಸ್ತ್ರ ಆಗಿತ್ತು. ಅವರು ಆಯ್ಕೆ ಮಾಡಿಕೊಂಡುದು ಆಂಥ್ರಾಕ್ಸ್ ಎಂಬ ಭಯಾನಕ ಬ್ಯಾಕ್ಟೀರಿಯಾವನ್ನು. ಈ ಆಂಥ್ರಾಕ್ಸ್ ಬಾಂಬ್ಗಳನ್ನು ಟೆಸ್ಟ್ ಮಾಡಲು ಬ್ರಿಟನ್ ಸರ್ಕಾರ ಸ್ಕಾಟ್ಲೆಂಡ್ನ ಈ ಗ್ರುಯಿನಾಡ್ ದ್ವೀಪವನ್ನು ಆಯ್ಕೆ ಮಾಡಿತು. ಬ್ರಿಟನ್ ಸರ್ಕಾರ ಆಪರೇಷನ್ ವೆಜಿಟೇರಿಯನ್ ಎಂಬ ರಹಸ್ಯ ಕಾರ್ಯಾಚರಣೆಯನ್ನು ಶುರು ಮಾಡಿತು. ಈ ಆಪರೇಷನ್ ಉದ್ದೇಶವೇನು ಗೊತ್ತೇ? ಆಂಥ್ರಾಕ್ಸ್ ಬ್ಯಾಕ್ಟೀರಿಯಾ ಸೇರಿಸಿದ ಹತ್ತಿ ಬೀಜದ ಹಿಂಡಿಯ ಮಿಲಿಯನ್ ಗಟ್ಟಲೆ ಬಿಲ್ಲೆಗಳನ್ನು ಜರ್ಮನಿಯ ಕೃಷಿ ಭೂಮಿಗಳ ಮೇಲೆ ವಿಮಾನದಿಂದ ಸುರಿಯುವುದು. ಜರ್ಮನಿಯ ಹಸುಗಳು ಮತ್ತು ಕುರಿಗಳು ಇದನ್ನು ತಿಂದರೆ ಸಾಯುತ್ತಿದ್ದವು ಮತ್ತು ಆ ಪ್ರಾಣಿಗಳ ಮಾಂಸ ತಿಂದ ಜರ್ಮನ್ ಸೈನಿಕರು ಮತ್ತು
ನಾಗರಿಕರು ರಕ್ತ ಕಾರಿಕೊಂಡು ಸಾಯುತ್ತಿದ್ದರು. ಇದರಿಂದ ಇಡೀ ಜರ್ಮನಿಯ ಆಹಾರ ವ್ಯವಸ್ಥೆ ನಾಶವಾಗುತ್ತಿತ್ತು. ಇದನ್ನು ಟೆಸ್ಟ್ ಮಾಡಲು 1942ರಲ್ಲಿ ಬ್ರಿಟಿಷ್ ವಿಜ್ಞಾನಿಗಳು 80 ಕುರಿಗಳನ್ನು ಈ ಗ್ರೂಯಿನಾಡ್ ದ್ವೀಪಕ್ಕೆ ತಂದು ಅದರ ಮೇಲೆ ಆಂಥ್ರಾಕ್ಸ್ ಬಾಂಬನ್ನು ಸ್ಫೋಟಿಸಿದರು. ಸ್ಫೋಟಗೊಂಡ ಕೇವಲ ಕೆಲವೇ ದಿನಗಳಲ್ಲಿ ಆ ಎಲ್ಲ 80 ಕುರಿಗಳು ನರಳಿ ಸತ್ತವು. ಬ್ರಿಟಿಷ್ ಸರ್ಕಾರ ಈ ಅಸ್ತ್ರದ ಭೀಕರತೆ ಅರ್ಥವಾಯಿತು. ಆದರೆ ಅಸಲಿ ಸಮಸ್ಯೆ ಶುರುವಾಗಿದ್ದೇ ಆಗ. ಆಂಥ್ರಾಕ್ಸ್ ಬ್ಯಾಕ್ಟೀರಿಯಾದ ಸ್ಪೋರ್ಗಳು ಎಷ್ಟು ಬಲಶಾಲಿಯಾಗಿರುತ್ತವೆ ಎಂದರೆ ಅವು ಮಣ್ಣಿನಲ್ಲಿ 100 ವರ್ಷಗಳ ಕಾಲ ಜೀವಂತವಾಗಿರುತ್ತವೆ. ಈ ದ್ವೀಪದ ಮಣ್ಣು ಸಂಪೂರ್ಣವಾಗಿ ವಿಷವಾಯಿತು. ಗಾಳಿಯ ಮೂಲಕ ಈ ಬ್ಯಾಕ್ಟೀರಿಯಾ ಮುಖ್ಯ ಭೂಮಿಗೆ ಬಂದರೆ ಲಕ್ಷಾಂತರ ಜನ ಸಾಯುವ ಅಪಾಯವಿತ್ತು. ಹಾಗಾಗಿ ಬ್ರಿಟನ್ ಸರ್ಕಾರ ಈ ದ್ವೀಪವನ್ನು ಸೀಸ್ ಮಾಡಿ ಬೋರ್ಡ್ ಹಾಕಿತು. ಈ ದ್ವೀಪವನ್ನು ಬ್ಯಾಕ್ಟೀರಿಯಾ ಮುಕ್ತ ಮಾಡಲು ಬ್ರಿಟನ್ ಸರ್ಕಾರಕ್ಕೆ ಬರೋಬ್ಬರಿ 48 ವರ್ಷ ಬೇಕಾದವು. 1986ರಲ್ಲಿ 280 ಟನ್ಗಳಷ್ಟು ಫಾರ್ಮಾಲ್ಡಿಹೈಡ್ ಮತ್ತು ಸಮುದ್ರದ ನೀರನ್ನು ಮಿಕ್ಸ್ ಮಾಡಿ ಇಡೀ ದ್ವೀಪದ ಮೂಲೆಗೂ ಸಿಂಪಡಿಸಲಾಯಿತು. 1990ರಲ್ಲಿ ದ್ವೀಪ ಸುರಕ್ಷಿತವಾಗಿದೆ ಎಂದು ಘೋಷಿಸಿದರು. ಇಂದಿಗೂ ಈ ದ್ವೀಪಕ್ಕೆ ಹೋಗಲು ಜನರು ಭಯಪಡುತ್ತಾರೆ. ಮಾನವನ ಯುದ್ಧದ ದಾಹ ಪ್ರಕೃತಿಯನ್ನು ಹೇಗೆ ಕ್ಯಾನ್ಸರ್ನಂತೆ ಕಾಡುತ್ತದೆ ಎಂಬುದಕ್ಕೆ ಇದು ಅತಿದೊಡ್ಡ ಉದಾಹರಣೆಯಾಗಿದೆ. ಸ್ನೇಹಿತರೆ, ಈ 5 ದ್ವೀಪಗಳ ಕಥೆಯನ್ನು ಕೇಳಿದಾಗ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಭೂಮಿಯ ಮೇಲಿನ ಪ್ರತಿಯೊಂದು ಇಂಚು ಜಾಗವು ಮನುಷ್ಯರ ಅನುಭೋಗಕ್ಕಾಗಿ ಸೃಷ್ಟಿಯಾಗಿಲ್ಲ. ಪ್ರಕೃತಿಯ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತನ್ನದೇ ಆದ ಗಡಿಗಳನ್ನು ನಿರ್ಮಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಆ ಗಡಿಗಳು ನಮ್ಮನ್ನು ಪ್ರಕೃತಿಯ ಅಪಾಯದಿಂದ ರಕ್ಷಿಸಿದರೆ, ಇನ್ನು ಕೆಲವೊಮ್ಮೆ ಪ್ರಕೃತಿಯನ್ನು ನಮ್ಮ ವಿನಾಶಕಾರಿ ಬುದ್ಧಿಯಿಂದ ರಕ್ಷಿಸುತ್ತವೆ. ಮನುಷ್ಯ ಎಷ್ಟೇ ದೊಡ್ಡ ತಂತ್ರಜ್ಞಾನವನ್ನು ಬೆಳೆಸಿಕೊಂಡರೂ ನಿಸರ್ಗದ ನಿಯಮಗಳ ಮುಂದೆ ಆತ ಕೇವಲ ಒಂದು ಸಣ್ಣ ಜೀವಿ ಮಾತ್ರ ಎಂಬುದನ್ನು ಈ ನಿಷೇಧಿತ ದ್ವೀಪಗಳು ನಮಗೆ ಪದೇ ನೆನಪಿಸುತ್ತಲೇ ಇರುತ್ತವೆ. ಜಗತ್ತಿನ ಈ ನಿಷೇಧಿತ ದ್ವೀಪಗಳ ಹಿಂದಿರುವ ರಹಸ್ಯಮಯ ಕಥೆಗಳು ಮತ್ತು ಆಳವಾದ ವೈಜ್ಞಾನಿಕ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಜಗತ್ತಿನ ವಿಸ್ಮಯಗಳು, ಇತಿಹಾಸ ಮತ್ತು ವಿಜ್ಞಾನದ ಆಳವಾದ ಡಾಕ್ಯುಮೆಂಟರಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.